ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಪುರಾಣದಲ್ಲಿ ಮಾತ್ರವಲ್ಲ, ಪ್ರಪಂಚದ ಬೇರೆ ಬೇರೆ ಯಾವುದೇ ಧರ್ಮವನ್ನ ತೆಗೆದುಕೊಂಡ್ರೂ ಅದರಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕಲ್ಕಿ ಎಲ್ಲಿ ಹುಟ್ಟುತ್ತಾನೆ ಅನ್ನೋದನ್ನು ಕೂಡ ಬೇರೆ ಧರ್ಮದಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಶ್ವದ ಎಲ್ಲ ಧರ್ಮದಲ್ಲೂ, ಅದರಲ್ಲೂ ಬೌದ್ಧ ಧರ್ಮದಲ್ಲೂ ಕೂಡ ಕಲ್ಕಿಯ ಜನನವಾಗತ್ತೆಯನ್ನು ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾದ್ರೆ ಕಲಿಯುಗ ಅಂತ್ಯ ಯಾವಾಗ ಆಗತ್ತೆ? ಕಲಿಯುಗ ಅಂತ್ಯ ಮಾಡುವುದಕ್ಕೆ ಕಲ್ಕಿ ಯಾವ ರೀತಿಯ ರೂಪವನ್ನ ಪಡೆದುಕೊಳ್ಳುತ್ತಿದ್ದಾನೆ? ಎಲ್ಲಿ ಜನನ ಮಾಡ್ತಾನೆ? ಬೌದ್ಧ ಧರ್ಮದಲ್ಲಿ ಮತ್ತು ಇಸ್ಲಾಂ ಧರ್ಮದಲ್ಲಿ ಏನಂತ ಉಲ್ಲೇಖ ಮಾಡಲಾಗಿದೆ? ಬನ್ನಿ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಸರಳವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ನೀವೇನಾದ್ರೂ ಹಿಂದೂ ಸನಾತನ ಧರ್ಮವನ್ನ ನಂಬೋರಾಗಿದ್ರೆ ಜೈ ಶ್ರೀರಾಮ್, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಾವು ಪ್ರತಿದಿನ ಪ್ರತಿ ಗಂಟೆ ಜೀವಮಾನದಲ್ಲಿ ಅನೇಕ ತಪ್ಪುಗಳು ಅಥವಾ ಪಾಪಗಳನ್ನ ಮಾಡ್ತಾನೆ ಇರ್ತೇವೆ. ಅವುಗಳಲ್ಲಿ ಎರಡು ವಿಧ: ನಮಗೆ ತಿಳಿಯದೆ ಮಾಡುವ ಪಾಪಗಳು ಮತ್ತು ತಿಳಿದು ಮಾಡುವ ಪಾಪಗಳು. ಎರಡು ತರನಾದ ಪಾಪಗಳಿಗೆ ಶಿಕ್ಷೆ ಖಂಡಿತ ಇದ್ದೇ ಇದೆ. ಪುರಾಣಗಳ ಪ್ರಕಾರ 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ನಾವೀಗ ಕಲಿಯುಗದಲ್ಲಿ ಜೀವಿಸ್ತಾ ಇದ್ದೇವೆ. ಕಲಿಯುಗದ ಅಂತ್ಯದ ಬಗ್ಗೆ ಹಿಂದೂ ಪುರಾಣದಲ್ಲಿ ಮಾತ್ರವಲ್ಲ, ಪ್ರಪಂಚದ ಬೇರೆ ಬೇರೆ ಯಾವುದೇ ಧರ್ಮವನ್ನ ತೆಗೆದುಕೊಂಡ್ರೂ ಅದರಲ್ಲಿ ಕಲಿಯುಗ ಅಂತ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಿಂದೂ ಧರ್ಮದಲ್ಲಿ ಕಲ್ಕಿ ಅವತಾರ ಎತ್ತಿದ ಬಳಿಕ ಕಲಿಯುಗ ಅಂತ್ಯ ಎಂಬ ಉಲ್ಲೇಖವಿದೆ. ಆದರೆ ಇತರೆ ಧರ್ಮಗಳಲ್ಲಿ ಬೇರೆ ರೀತಿಯ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಆದರೆ ಕಲಿಯುಗದ ಅಂತ್ಯ ಈ ರೀತಿಯಲ್ಲೇ ಇರುತ್ತೆ ಎಂದು ಸರ್ವಧರ್ಮದಲ್ಲಿ ಉಲ್ಲೇಖ ಮಾಡಲಾಗಿದೆ. ಓರ್ವ ಹಾರ್ಸ್ ಮ್ಯಾನ್ ಬರುತ್ತಾನೆ ಎಂಬ ಉಲ್ಲೇಖ ಮತ್ತು ನಂಬಿಕೆ ಇದೆ. ಹಿಂದೂ ಧರ್ಮದ ಪ್ರಕಾರ ಕೂಡ ಕಲ್ಕಿ ಬಿಳಿಯ ಕುದುರೆಯ ಮೇಲೆ ಬರ್ತಾನೆ. ಕುದುರೆ ಆತನ ವಾಹನವಾಗಿರುತ್ತೆ. ಆದರೆ ಕುದುರೆಯ ಹೆಸರು ದೇವದತ್ತ ಅಂತ ಹೇಳಲಾಗಿದೆ. ಕಲಿಯುಗದಲ್ಲಿ ಧರ್ಮ, ದಯೆ, ಸತ್ಯ ಮೊದಲಾದ ಗುಣಗಳು ಅಳಿದು ಅಧರ್ಮವೇ ಹೆಚ್ಚಾಗಿ ಪಾಪಕರ್ಮಗಳು ತುಂಬಿ ತುಳುಕ್ತಾ ಇರುವಾಗ ವಿಷ್ಣು ತನ್ನ 10ನೇ ಅವತಾರವನ್ನ ತಾಳಿ, ಕಲ್ಕಿ ಅವತಾರವನ್ನ ತಾಳಿ, ಕುದುರೆಯನ್ನ ವಾಹನವನ್ನಾಗಿ ಮಾಡಿಕೊಂಡು ಖಡ್ಗ ಹಿಡಿದು ಹೊರಟು ಅನಾಗರಿಕ ಜನರನ್ನ ಸಂಹಾರ ಮಾಡೋದಕ್ಕೆ ಕಲಿಯುಗದಲ್ಲಿ ಬರ್ತಾನೆ. ಅದರಿಂದ ಜಗತ್ತಿನಲ್ಲಿ ಧರ್ಮ ಸಂರಕ್ಷಣೆ ಮಾಡಿ ಸತ್ಯ, ಧರ್ಮ, ನ್ಯಾಯಗಳ ಕೃತಯುಗ ಅಂದ್ರೆ ಸತ್ಯ ಯುಗವನ್ನ ಸ್ಥಾಪನೆ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಬಲಗಾಲನ್ನ ಇಟ್ಟಾಗ ಭೂಮಿಯಲ್ಲಿ ಪ್ರವಾಹ. ಹೌದು, ಕಲ್ಕಿ ಮೊದಲಿಗೆ ಈ ಭೂಮಂಡಲದ ಮೇಲೆ ರಭಸವಾಗಿ ಬಂದು ತನ್ನ ಬಲಗಾಲನ್ನ ಇಡ್ತಾನೆ. ಆಗ ಈ ಭೂಮಿಯನ್ನ ಹಿಡಿದಿಟ್ಟುಕೊಂಡಿರುವ ಕುರ್ಮ ಪಾತಾಳ ಲೋಕಕ್ಕೆ ಕುಸಿಯುತ್ತದೆ. ಆಗ ಭೂಮಿಯ ಮೇಲೆ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹ ಉಂಟಾಗುತ್ತದೆ. ಅಲ್ಲಿಂದ ಕಲಿಯುಗದ ಅಂತ್ಯ ಆರಂಭವಾಗುತ್ತೆ ಅಂತ ಹೇಳಲಾಗಿದೆ. ಕಲ್ಕಿ ಬಂದ ನಂತರ ಕಲಿಯುಗದಲ್ಲಿ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಎಂಬ ಬಗ್ಗೆ ಸಂಪೂರ್ಣ ಉಲ್ಲೇಖವನ್ನ ಬೌದ್ಧ ಧರ್ಮದಲ್ಲಿ ಮಾಡಲಾಗಿದೆ. ಕಲ್ಕಿ ಹುಟ್ಟುವುದು ಬೌದ್ಧ ಧರ್ಮದಲ್ಲಿ ಶಾಂಬಲ ಅನ್ನುವ ರಾಜ್ಯದಲ್ಲಿ ವೈಶಾಖ ಪೌರ್ಣಿಮೆಯ 12 ದಿನ ಕಳೆದ ಬಳಿಕ ವಿಷ್ಣು, ಯಶನ್ ಮತ್ತು ಸುಮತಿ ಎಂಬ ಬ್ರಾಹ್ಮಣ ದಂಪತಿಯ ಸುಗರ್ಭದಲ್ಲಿ ಕಲ್ಕಿಯ ಜನನವಾಗತ್ತೆ. ಚಿಕ್ಕ ವಯಸ್ಸಿನಲ್ಲೇ ವೇದ ಪುರಾಣಗಳನ್ನ ಬಲ್ಲವನಾದ ಕಲ್ಕಿ 64 ವಿದ್ಯೆಗಳನ್ನ ಬಲ್ಲವನಾಗಿರ್ತಾನೆ. ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯ ಗುರು ವಿಷ್ಣುವಿನ 6ನೇ ಅವತಾರಿಯಾದ ಪರಶುರಾಮನಾಗಿರ್ತಾನೆ. ಪರಶುರಾಮನ ಬಳಿಕ ಕಲ್ಕಿ ಶಸ್ತ್ರಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾನೆ. ನಂತರ ಶಿವನ ಬಗ್ಗೆ ತಪಸ್ಸು ಮಾಡಿ ಕಲ್ಕಿಯ ತಪಸ್ಸಿಗೆ ಮೆಚ್ಚುಗೆ ಶಿವದತ್ತ ಎಂಬ ಕುದುರೆ ಮತ್ತು ವಜ್ರ ವೈಢೂರ್ಯದಿಂದ ಕೂಡಿದ ಕತ್ತಿಯನ್ನ ನೀಡ್ತಾನೆ. ಇದರ ಜೊತೆಗೆ ಒಂದು ಶುಕ ಅಂದ್ರೆ ಗಿಳಿಯನ್ನ ಕೂಡ ನೀಡ್ತಾನೆ. ಇದು ಭೂತ, ಭವಿಷ್ಯ, ವರ್ತಮಾನಗಳನ್ನ ಬಲ್ಲ ಶುಕವಾಗಿರುತ್ತದೆ. ಕಲ್ಕಿ ಯಾರನ್ನ ಮದುವೆಯಾಗ್ತಾನೆ ಎಂಬ ಬಗ್ಗೆಯೂ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಂಹಳ ದೇಶದ ರಾಜ ಬೃಹದ್ರಥ ಮತ್ತು ಆತನ ಪತ್ನಿ ಕೌಮುಡಿಗೆ ಹುಟ್ಟುವ ಮಗಳು ಪದ್ಮಾ ಕಲ್ಕಿಯ ಮೊದಲ ಹೆಂಡತಿಯಾದ್ರೆ ರಾಣಿ ಶಶಿಧ್ವಜ ಮತ್ತು ಸುಶಾಂತನ ಮಗಳಾದ ರಮಾ ಕಲ್ಕಿಯ 2ನೇ ಹೆಂಡತಿ. ಇಲ್ಲಿ ಗಮನಿಸಬೇಕಾದ ಅಂಶ, ಸಿಂಹಳ ಎಂದ್ರೆ ಶ್ರೀಲಂಕಾ ದ್ವೀಪ. ಅಲ್ಲಿ ರಾಜಕುಮಾರಿಯನ್ನೇ ಮದುವೆಯಾಗ್ತಾನ ಇರಬಹುದು ಎಂಬ ನಂಬಿಕೆಗಿದೆ. ಇನ್ನು ಶಾಂಬಲ ಎಲ್ಲಿದೆ? ಸಂಸ್ಕೃತದಲ್ಲಿ ಶಾಂಬಲ ಅಂದ್ರೆ ಶಾಂತಿ ನೆಲೆಸಿರುವ ಸ್ಥಳ. ಹಿಂದೂಗಳ ಕಾಲಚಕ್ರ ತಂತ್ರ, ವಿಷ್ಣು ಪುರಾಣ ಮತ್ತು ಬೌದ್ಧರ ಜಾಂಗ್ಜುಂಗ್ ಎಂಬ ಗ್ರಂಥಗಳಲ್ಲಿ ಶಾಂಬಲ ನಗರದ ಉಲ್ಲೇಖವಿದೆ.
ಅಧರ್ಮದಲ್ಲಿರುವವರಿಗೆ ಈ ಜಾಗ ಕಾಣಿಸೋದೇ ಇಲ್ಲವಂತೆ. ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ನುರಿತರು ಅಧ್ಯಯನ ಮಾಡಿ ಶಾಂಬಲ ಎಲ್ಲಿದೆ ಎಂಬ ಬಗ್ಗೆ ಊಹಿಸಿದ್ದು ಹಿಮಾಚಲ ಪ್ರದೇಶ, ಪಾಕಿಸ್ತಾನದ ಸಟ್ಲೇಜ್ ಕಣಿವೆಯಲ್ಲಿ ಇದೆ ಅಂತ ಕೆಲವರು ಹೇಳಿದ್ರೆ, ಸೈಬೀರಿಯಾದ ಕಣಿವೆಯಲ್ಲಿದೆ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಮಲೇಷ್ಯಾದ ಪರ್ವತ ಪ್ರದೇಶದಲ್ಲಿ ಇದೆ ಅಂತ ಇನ್ನೂ ಕೆಲವರು ಹೇಳಿದ್ರೆ, ಟಿಬೇಟ್ನಲ್ಲೂ ಕೂಡ ಈ ಶಾಂಬಲ ಪ್ರದೇಶ ಇದೆ ಅಂತ ಹೇಳ್ತಾರೆ. ಆದರೆ ಟಿಬೇಟ್ನಲ್ಲಿರುವ ಬಗ್ಗೆ ಬಹಳ ಜನರು ನಂಬ್ತಾರೆ. ಯಾಕಂದ್ರೆ ಇಲ್ಲಿನ ಶಾಂಗ್ರಿಲಾ ರಹಸ್ಯ ಕಣಿವೆಯಲ್ಲಿ ಶಾಂಬಲ ಇದೆ ಅಂತ ನಂಬಲಾಗಿದೆ. ಇದು ಟಿಬೇಟ್ ಮತ್ತು ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಇದೆ. ಶಾಂಬಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಶಾಂಬಲ ಪ್ರದೇಶದ ಬಗ್ಗೆ ಒಂದು ವಿಡಿಯೋ ಇದೆ. ಅದನ್ನು ನೋಡಿ ನಿಮಗೆ ಶಾಂಬಲ ಪ್ರದೇಶ ಎಷ್ಟು ನಿಗೂಢವಾಗಿದೆ ಮತ್ತು ಅದನ್ನು ದೈವ ಭೂಮಿ ಅಂತ ಯಾಕೆ ಕರೀತಾರೆ ಅನ್ನೋ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗುತ್ತೆ. ಉತ್ತರ ಪ್ರದೇಶದಲ್ಲಿ ಕಲ್ಕಿ ಜನನವಾಗಬಹುದು ಎಂಬುದರ ಬಲವಾದ ನಂಬಿಕೆ ಇದೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಉಲ್ಲೇಖಗಳ ಪ್ರಕಾರ ಶಾಂಬಲ ಇರುವುದು ಬರ್ಮುಡಾ ಟ್ರಯಾಂಗಲ್ನಲ್ಲಿ ಅಂತ ಹೇಳಲಾಗುತ್ತೆ. ಯಾವಾಗ ಅಧರ್ಮದಲ್ಲಿರುವ ಕಲಿಯನ್ನ ಸೋಲಿಸಿ ಶಾಂಬಲ ದೇಶಕ್ಕೆ ಹಿಂದಿರುಗ್ತಾನೋ ಅಲ್ಲಿಗೆ ಕಲಿಯುಗ ಅಂತ್ಯವಾಗುತ್ತೆ. ಅಲ್ಲಿಂದ ಮತ್ತೆ ಸತ್ಯಯುಗ ಆರಂಭವಾಗುತ್ತೆ ಎಂಬ ನಂಬಿಕೆ ಇದೆ. ಈ ಸತ್ಯಯುಗದಲ್ಲಿ ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಧರ್ಮವನ್ನ ಕಾಪಾಡುತ್ತಾ ಬಂದ ರಾಜರುಗಳಿಗೆ ರಾಜ್ಯವನ್ನ ಕೊಟ್ಟು ತಾನೂ ಕೂಡ ಶಾಂಬಲ ದೇಶಕ್ಕೆ ಹೋಗಿ ಅಲ್ಲಿ 1000 ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡ್ತಾನೆ. ಅದು ಸತ್ಯಯುಗದಲ್ಲಿ ಎಂಬ ನಂಬಿಕೆ ಇದೆ. ಕಲಿಯುಗದಿಂದ ಕೆಲವು ಜನರಿಗೆ ಸತ್ಯಯುಗಕ್ಕೆ ಹೋಗುವ ಅವಕಾಶ ಇದೆ. 1000 ವರ್ಷಗಳ ನಂತರ ದೇವಾನುದೇವತೆಗಳು ಕಲ್ಕಿಯ ಬಳಿ ಬಂದು ನಿನ್ನ ಅವತಾರ ಸಂಪೂರ್ಣಗೊಂಡಿದೆ ಎಂದು ತಿಳಿಸಿದ ದಿನ ತನ್ನ ರಾಜ್ಯಭಾರವನ್ನ ಮುಕ್ತಾಯಗೊಳಿಸಿ ತನ್ನ 2 ಪತ್ನಿಯರ ಜೊತೆಗೆ ವೈಕುಂಠಕ್ಕೆ ತೆರಳುತ್ತಾನೆ. ಜಗತ್ತಿನ ಎಲ್ಲಾ ಧರ್ಮದಲ್ಲಿ ಉಲ್ಲೇಖ ಇರುವಂತೆ ಕಲಿಯುಗ ಅಂತ್ಯದ ಕಥೆ ಇದು. ಇಲ್ಲಿಯವರೆಗೆ ಕಲಿಯುಗ 5530 ವರ್ಷಗಳು ಕಳೆದಿದೆ. ಕಲಿಯುಗದ ಒಟ್ಟು ಅವಧಿ 4,32,000 ವರ್ಷಗಳು. ಈಗ ಇರುವುದು ಕಲಿಯುಗದ ಮೊದಲ ಹಂತ. ಇನ್ನೂ ಎಷ್ಟೋ ಲಕ್ಷ ವರ್ಷಗಳು ಕಲಿಯುಗ ಅಂತ್ಯಕ್ಕೆ ಇದೆ. ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ, ಇನ್ನೂ ಕಲಿಯುಗ ಅಂತ್ಯಕ್ಕೆ ತುಂಬಾ ವರ್ಷಗಳು ಇವೆ. ಆದರೆ ಅದಕ್ಕಿಂತ ಮುಂಚೆಯೇ ಮೊದಲ ಹಂತದಲ್ಲಿಯೇ ನಮ್ಮ ಸುತ್ತಮುತ್ತಲೂ ನಮ್ಮ ಭೂಮಿಯ ಮೇಲೆ ಪಾಪಕರ್ಮಗಳು ಹೆಚ್ಚಾಗ್ತಾಗಿದೆ. ತಂದೆ ತಾಯಿಯ ಕೊಲೆ, ಹೆತ್ತವರನ್ನ ಬೀದಿಗೆ ತಳ್ಳುವುದು, ಅನಾಚಾರ ತಾಂಡವವಾಡ್ತಾ ಇದೆ. ಪರ ಸ್ತ್ರೀಯರ ಮೇಲೆ ಕಣ್ಣು ಹಾಕೋದು, ವ್ಯಭಿಚಾರ ಆಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇನ್ನು ಕೊನೆಯ ಹಂತದಲ್ಲಿ ಯಾವ ರೀತಿಯಾಗಿ ಭೂಮಿಯ ಮೇಲೆ ಪಾಪಗಳು ತಾಂಡವವಾಡತ್ತೆ ಅನ್ನೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದಾಗಿತ್ತು ಕಲಿಯುಗ ಅಂತ್ಯದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.